ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸದ್ದಿಲ್ಲದೇನೆ BPL ಕಾರ್ಡ್ ಕ್ಯಾನ್ಸಲ್ ಮಾಡುವಂತಹ ವಿಚಾರಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಇಲ್ಲಿಯವರೆಗೂ ಕೂಡ ಸಾವಿರ ಸಂಖ್ಯೆಯಲ್ಲಿ BPL ಕಾರ್ಡು ರದ್ದಾಗಿದೆ. ಸೈಲೆಂಟ್ ಆಗಿ ಆಪರೇಷನ್ BPL ಕಾರ್ಡ್ ಕ್ಯಾನ್ಸಲ್ ವಿಚಾರ. BPL ಕಾರ್ಡ್ ರದ್ದನ್ನು ಶುರು ಮಾಡಿದೆ ಆಹಾರ ಇಲಾಖೆ. ಈಗಾಗಲೇ ಆಹಾರ ಸಚಿವ ಮುನಿಯಪ್ಪ ಅವರು ಕೂಡ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಹಿಂದೆ BPL ರದ್ದು ಮಾಡಿ ವಿವಾದವನ್ನು ಸರ್ಕಾರ ಮೈಮೇಲೆ ಎಳೆದುಕೊಂಡಿತ್ತು. ಇದೀಗ ಮತ್ತೆ ಆಪರೇಷನ್ ಅನ್ನು ಶುರು ಮಾಡಿದೆ ಆಹಾರ ಇಲಾಖೆ. 2 ತಿಂಗಳಲ್ಲಿ ಬರೋಬ್ಬರಿ 15,000 BPL ಕಾರ್ಡ್ ರದ್ದಾಗಿರುವಂಥದ್ದು. 5,000 ಕಾರ್ಡ್ ಅಮಾನತು ಮಾಡಿರುವಂತಹದ್ದು ಆಹಾರ ಇಲಾಖೆ. ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳಲ್ಲಿ 15,000 ಕಾರ್ಡ್ ರದ್ದು ಮಾಡುವಂತಹ ಪ್ಲಾನ್ ಇದೆಯಂತೆ. ಕೇಂದ್ರ ಸರ್ಕಾರದ ಸೂಚನೆಯಂತೆ 7.5 ಲಕ್ಷ ಕಾರ್ಡನ್ನು ಟಾರ್ಗೆಟ್ ಇಟ್ಕೊಂಡಿದೆ ಆಹಾರ ಇಲಾಖೆ ಅನ್ನೋದು ಗೊತ್ತಾಗ್ತಾ ಇದೆ. ಇದನ್ನು ಈಗ ರಾಜ್ಯ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದು ಪ್ರಶ್ನೆ. BPL ಕಾರ್ಡ್ಗಳ ವಿಚಾರದಲ್ಲಿ ಈಗ ಗೊಂದಲ ಜಾಸ್ತಿ ಆಗ್ತಾ ಇದೆ. ಟ್ಯಾಕ್ಸು, ಅದಾದಮೇಲೆ 3 ಎಕರೆ ಜಮೀನು ಮೇಲೆ ಇರಬಾರ್ದು, ಮನೆಯಲ್ಲಿ 4 ವೀಲರ್ ಇರಬಾರ್ದು, ಈ ರೀತಿಯ ಒಂದಿಷ್ಟು ಮಾನದಂಡಗಳಿದ್ದಾವೆ. ಒಂದೊಂದೇ ಮಾನದಂಡವನ್ನು ಕನ್ಸಿಡರ್ ಮಾಡಿ ಅರ್ಹರ ಬಳಿ ಇರುವಂತಹ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡುವಂತಹ ಕೆಲಸ ಆಗ್ತಾ ಇದೆ. BPL ಕಾರ್ಡ್ನ ಆಪರೇಷನ್ ಯಾವ ಹಂತದಲ್ಲಿದೆ ಅನ್ನೋದ್ರ ಡೀಟೇಲ್ಸ್ ಇದು. ರಾಜ್ಯಾದ್ಯಂತ 2 ತಿಂಗಳಲ್ಲಿ 14,760 BPL ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ. ಸಿಗ್ತಾ ಇರೋ ಮಾಹಿತಿ ಪ್ರಕಾರ 5,632 ಕಾರ್ಡ್ಗಳನ್ನು ಅಮಾನತು ಮಾಡಿದೆ ಇಲಾಖೆ ಅನ್ನೋದ್ರ ಮಾಹಿತಿ ಕೂಡ ಇದೆ. BPL ಕಾರ್ಡ್ ಆಪರೇಷನ್ ಹೇಗೆ ಸಾಗ್ತಿದೆ ಅಂತ ಟೋಟಲ್ ಏನು ಗುರಿ ಅಂದರೆ 7,76,206 ಕಾರ್ಡ್ಗಳ ರದ್ದನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಪಟ್ಟಿಯನ್ನು ಕೊಟ್ಟಿದೆ. ಅನರ್ಹ ಫಲಾನುಭವಿಗಳು ಇವರು ಅಂತ ತೆರಿಗೆದಾರರು ಸೇರಿ 14 ಮಾನದಂಡಗಳಲ್ಲಿ ಕಾರ್ಡ್ ರದ್ದತಿಗೆ ಲಿಸ್ಟನ್ನು ಕೂಡ ಮಾಡಲಾಗ್ತಾ ಇದೆ. ಸುಮಾರು ಜನರಿಗೆ ಇದರಿಂದ ಇನ್ಕನ್ವೀನಿಯನ್ಸ್ ಆಗ್ತಾ ಇದೆ. ಆಹಾರ ಇಲಾಖೆ ಕಡೆಗೆ ಅಲೆದಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಪಟ್ಟಿ ಜೊತೆಗೆ ರಾಜ್ಯದ ಮಾನದಂಡಗಳನ್ನು ಕೂಡ ಅನ್ವಯಿಸಲಾಗ್ತಾ ಇದೆ. ಇಲ್ಲಿ ಈ ಪರಿಷ್ಕರಣೆ ವಿಚಾರದಲ್ಲಿ, ಸೋಸುವ ವಿಚಾರದಲ್ಲಿ 14 ಮಾನದಂಡ ಅನ್ವಯ BPL ಕಾರ್ಡನ್ನು ಇಲಾಖೆ ರದ್ದು ಮಾಡ್ತಿರೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಿದೆ. BPL ಕಾರ್ಡ್ ಆಪರೇಷನನ್ನು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಕೈ ಹಾಕ್ದಂಗಿದೆ. ಈವರೆಗೂ 11,17,221 ಫಲಾನುಭವಿಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ತಿಂಗಳು ಕೂಡ ಪರಿಷ್ಕರಣೆ ಪಟ್ಟಿಯನ್ನು ಕೂಡ ನ್ಯಾಯಬೆಲೆ ಅಂಗಡಿನಲ್ಲೆಲ್ಲ ಹಾಕಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಈಗ ರದ್ದು ಮಾಡ್ತಾ ಇರುವ ಮಾನದಂಡಗಳನ್ನು ಹೇಗೆ ಈ ಬಾರಿ ಅನುಸರಿಸ್ತಾ ಇದ್ದಾರೆ? ಒಂದು, ಇಷ್ಟು ದೊಡ್ಡ ಸ್ಕ್ರೀನಿಂಗ್ ಮಾಡಬೇಕಾದ್ರೆ. ಎರಡನೇದಾಗಿ, ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾರ್ಡ್ಗಳು ರದ್ದಾಗಿದೆ ಅಂತ ಆ ಡೀಟೇಲ್ಸ್ ಏನಾದರೂ ಸಿಕ್ಕಿದೆಯಾ ಶ್ರೀನಿವಾಸ್? ಮಮತಾ, ಒಂದು ಕಳೆದ ಆಗಸ್ಟ್ನಲ್ಲಿ ಅಧಿವೇಶನದಲ್ಲೇ ಸಚಿವ ಮುನಿಯಪ್ಪ ಅವರು ಅನರ್ಹ BPL ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ರು. ಈಗ ಆ ಒಂದು ಪ್ರಕ್ರಿಯೆಯನ್ನ ರಾಜ್ಯ ಸರ್ಕಾರ ಮತ್ತೆ ಆಹಾರ ಇಲಾಖೆ ತೆಗೆದುಕೊಂಡಿದೆ. ಈವರೆಗೂ ಸುಮಾರು 14,500 BPL ಕಾರ್ಡ್ಗಳನ್ನು ರದ್ದು ಮಾಡಿದೆ. 5,500 ಚಿಲ್ಲರೆಯಷ್ಟು ಅಮಾನತನ ಮಾಡಿದೆ. ಬರೋಬ್ಬರಿ ಸುಮಾರು 11 ಲಕ್ಷದಷ್ಟು ಫಲಾನುಭವಿಗಳಿಗೆ ಈಗ ಕಾರ್ಡ್ ಅನ್ನ ರದ್ದು ಮಾಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಹೊಸದಾಗಿ ಮಾನದಂಡಗಳೇನು ಆಹಾರ ಇಲಾಖೆ ರಿಲೀಸ್ ಮಾಡಿಲ್ಲ. ಒಂದು ಟ್ಯಾಕ್ಸ್ ಸೆಂಟ್ರಲ್ ಗವರ್ಮೆಂಟ್ ಈಗಾಗಲೇ 7.5 ಲಕ್ಷದಷ್ಟು ವರದಿಯನ್ನು ಕೊಟ್ಟಿದೆ. ಅದರಲ್ಲಿ ಸುಮಾರು 14 ಅಂಶಗಳಿದ್ದಾವೆ. ರಾಜ್ಯ ಸರ್ಕಾರದ ಸುಮಾರು 4 ಮಾನದಂಡಗಳಿದ್ದಾವೆ. ಈ 4 ಮಾನದಂಡ ಮತ್ತೆ 14 ಮಾನದಂಡಗಳನ್ನು ಅನುಸರಿಸಿ ರಾಜ್ಯ ಸರ್ಕಾರ ಈ ಒಂದು ಕಾರ್ಡ್ ಅನ್ನ ರದ್ದು ಮಾಡ್ತಿರುವಂತದ್ದು. ಆದ್ರೆ ಒಂದು ವಿಪರ್ಯಾಸ ಅಂದ್ರೆ, ಯಾರು ರದ್ದು ಮಾಡ್ತಿದ್ದಾರೆ ಅವರಿಗೆ ಯಾವುದೇ ಮಾಹಿತಿಗಳನ್ನ ಕೊಡ್ತಿಲ್ಲ. ಅದು ತೆರಿಗೆದಾರರಾಗಿರಬಹುದು, ವಾರ್ಷಿಕ ಆದಾಯ 1,20,000 ಆಗಿರಬಹುದು, ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಕಾರ್ಡ್ಗಳನ್ನು ರದ್ದು ಮಾಡ್ತಿದ್ದಾರೆ. ಮುಂದೆ ಈ ಒಂದು ಪ್ರಕ್ರಿಯೆಗಳು ಜಾಸ್ತಿಯಾಗಿ ಮತ್ತಷ್ಟು ಕಾರ್ಡ್ಗಳು ರದ್ದು ಆಗುವಂತ ಸಾಧ್ಯತೆ ಇದೆ. ಮಮತಾ, ಧನ್ಯವಾದ ಶ್ರೀನಿವಾಸ್, ತಮ್ಮ ಮಾಹಿತಿಗಾಗಿ.